ಮಾಮರ ಸೌಹಾರ್ದ ಸಹಕಾರ ಸಂಘದಿಂದ ಅಧ್ಯಯನ ಪ್ರವಾಸ. ಉಡುಪಿ ನಿರ್ಮಾಣ್ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಭೇಟಿ, ಪ್ರಗತಿಗೆ ಚರ್ಚೆ. ಮಳವಳ್ಳಿ ಪಟ್ಟಣದ ಮಾಮರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಂ ಶಿವಕುಮಾರ್ ಉಡುಪಿ ಜಿಲ್ಲೆಯ ಉಡುಪಿ ನಗರದಲ್ಲಿರುವ ಪ್ರತಿಷ್ಠಿತ ನಿರ್ಮಾಣ್ ಸಹಕಾರಿ ಸಂಘಕ್ಕೆ ಶುಕ್ರವಾರ ಭೇಟಿ ನೀಡಿ ಸಹಕಾರಿ ಸಂಘದ ಆರಂಭದ ಪ್ರಗತಿ, ಪ್ರಸ್ತುತ ವ್ಯವಹಾರ ಕುರಿತು ಉಪಾಧ್ಯಕ್ಷರಾದ ಮಧುಸೂದನ್ ನಾಯಕ್ ಅವರ ಜೊತೆಯಲ್ಲಿ ಚರ್ಚೆ ನಡೆಸಿದರು. 2011ರಲ್ಲಿ ಆರಂಭವಾದ ನಿರ್ಮಾಣ್ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘವು ಪ್ರಸ್ತುತವಾಗಿ 80 ಕೋಟಿಗಿಂತಲೂ ಅಧಿಕ ವಹಿವಾಟು ನಡೆಸಿರುವುದು ಈ ಸಹಕಾರಿ ಸಂಘದ ಗ್ರಾಹಕರಿಗೆ, ಷೇರುದಾರರಿಗೆ ನೀಡುತ್ತಿರುವ ಗುಣಮಟ್ಟದ ಪಾರದರ್ಶಕ ಸೇವೆಯೇ ಸಾಕ್ಷಿಯಾಗಿದೆ. ಮುಖ್ಯ ಕಚೇರಿಯೊಂದಿಗೆ ಹಿರೇಡ್ಕ ಹತ್ರಾಡಿಗಳಲ್ಲಿ 2 ಶಾಖೆಗಳನ್ನು ತೆರೆದು ಅತ್ಯುನ್ನತ ಸೇವೆ ನೀಡುತ್ತಿರುವುದು ನಮಗೆಲ್ಲ ಮಾದರಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಧುಸೂದನ್ ನಾಯಕ್ ಮಾತನಾಡಿ, ಸಹಕಾರಿ ಸಂಘದಲ್ಲಿ ಕೆಲಸ ಮಾಡುವವರು ಗ್ರಾಹಕರಿಗೆ ಪಾರದರ್ಶಕ ಗುಣಮಟ್ಟದ ಸೇವೆ ನೀಡುವಲ್ಲಿ ಪ್ರಥಮ ಆದ್ಯತೆ ನೀಡಬೇಕು. ಷೇರುದಾರರ, ಠೇವಣಿದಾರರ ಹಿತ ಕಾಯುವುದು ನಮ್ಮ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಸಹಕಾರಿ ಸಂಘದ ಪ್ರಗತಿ ಸಾಧ್ಯವಾಗಲಿದೆ ಎಂದು ಸಲಹೆ ನೀಡಿದರು. ರಾಷ್ಟ್ರೀಕೃತ ಬ್ಯಾಂಕಿನ ವ್ಯವಸ್ಥೆಯಂತೆ ಈ ಸಹಕಾರಿ ಸಂಘ ಎಲ್ಲ ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಪ್ರಗತಿಯತ್ತ ಹೆಜ್ಜೆ ಇಟ್ಟಿರುವ ನಿರ್ಮಾಣ್ ಸಹಕಾರಿ ಸಂಘಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಿರ್ಮಾಣ್ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಿತ್ಯಾನಂದ್ ನಾಯಕ್ ಅವರಿಗೆ, ಉಪಾಧ್ಯಕ್ಷರಾದ ಮಧುಸೂದನ್ ನಾಯಕ್ ಅವರಿಗೆ, ಮುಖ್ಯ ಕಾರ್ಯಾಧಿಕಾರಿಗಳಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ.